ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನೇ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಸೊ ಲೇಟಾಗಿ ಎದ್ದಿರೋದು ಇಂಪಾರ್ಟೆಂಟ್ ಅಲ್ಲ, ಹಾಗೆ ಎಲ್ಲ ಕೆಲಸನೂ ರಪ್ ರಪ್ ಅಂತ ಮಾಡಬೇಕಲ್ಲ, ಅದು ತುಂಬ ಇಂಪಾರ್ಟೆಂಟು. ಸೊ ಇನ್ನೇನು ಬಾಕ್ಲು ನೋಡಿದೆ, ಅದು ತುಂಬ ದಿವಸದಿಂದ ಮಾರ್ಕ್ ಹಾಗೆ ಇತ್ತು, ಏನು ಮಾಡಿದ್ರು ಹೋಗ್ತಾ ಇರಲಿಲ್ಲ. ಜಸ್ಟ್ ಸಿಲ್ವರ್ ನಾರು ಬರುತ್ತಲ್ಲ, ನಿಮ್ಗೆ ಕಾಣಿಸ್ತಿಲ್ಲ ಅಂತ ಗೊತ್ತು, ಅಷ್ಟೇ ಇಷ್ಟಿತ್ತು. ಅದರಲ್ಲೇ ಉಜ್ಜಿ 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 ಹಾಗೋ ಹೀಗೋ ಮಾಡಿ ಫುಲ್ ಕ್ಲಿಯರ್ ಔಟ್ ಮಾಡಿದ್ದೀನಿ. ಸೊ ನಿಮ್ಮದು ಮನೇಲೂ ಯಾರಿಗಾದರೂ ಆ ಥರ ಇದ್ದರೆ, ಮಾರ್ಕ್ಸ್ ಇದ್ದರೆ, ನೀವೂ ಆ ಥರ ಮಾಡಿ ಪಕ್ಕ 100% ರಿಸಲ್ಟ್ ಸಿಗುತ್ತೆ. ಮತ್ತು ಹೂವು ನನಗೆ ಕಟ್ಟಿರೋ ಹೂವು ಹಾಕಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಸೊ ನಾನೇ ಪೋಣಿಸಿರೋ ಹೂವನ್ನ ಹಾಕಿದ್ರೆ ನನಗೆ ಖುಷಿ. ಅದಾದಮೇಲೆ ರೆಡಿ ಆಗಬೇಕಲ್ಲ ಪೂಜೆಗೆ. ಸಿಂಪಲಾಗಿ ಕ್ರೀಮ್ ಹಚ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು, ಇದು ಮೀಶೋಲ್ಲಿ ತೊಗೊಂಡಿರೋ ಡ್ರೆಸ್ಸು ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ, ಇದು ನಾವು ಮಾಡ್ತಿರೋ ಪೂಜೆ. ಲೈಕ್ ಏನಂದರೆ ಕ್ಯಾಶುವಲ್ ಆಗಿ ನಾವು ಹೇಗೆ ಪೂಜೆ ಮಾಡ್ತೀವಿ ಆ ಥರ ಪೂಜೆ ಮಾಡ್ತಾ ಇದ್ದೀವಿ. ಬಟ್ ಡಿಫ್ರೆಂಟ್ ಏನಂತ ಅಂದರೆ, ಲೈಕ್ ಕಬ್ಬು, ಮಾಮೂಲಿ ಗೆಣಸು, ಕಡಲೆಕಾಯಿನ ಇಟ್ಟು ಪೂಜೆ ಮಾಡ್ತೀವಿ. ಸೊ ಇವತ್ತು ಮನೆ ದೇವ್ರಿಗೂ ಪೂಜೆ ಮಾಡಬೇಕು, ಹಾಗೆ ನಮ್ಮ ರಾಯರ ವಾರ ಆಗಿರೋದ್ರಿಂದ, ರಾಯರ ದಿನ ಆಗಿರೋದ್ರಿಂದ ರಾಯರಿಗೂ ಪೂಜೆ ಮಾಡಬೇಕು. ಸೊ ನಾನಂತೂ ಬ್ಲೈಂಡಾಗಿ ನಾನು ರಾಯರನ್ನ ನಂಬ್ತೀನಿ. ಅವ್ರು ನನಗೆ ಒಳ್ಳೇದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ, ನಾನು ರಾಯರನ್ನಂತೂ ನಂಬೋದು ಬಿಡೋದಿಲ್ಲ. ಅವ್ರು ಒಳ್ಳೇದು ಮಾಡಿದ್ರೂ ಒಳ್ಳೇದೇ, ಅದು ಕೆಟ್ಟದ್ರಲ್ಲಿ ಮಾಡಿದ್ರೂ ಅದೂ ಒಳ್ಳೇದಂತ ನಾನು ನಂಬ್ತೀನಿ. ಸೊ ಜೈ ರಾಯರೇ ಅಂದ್ಕೊಂಡು ಡೇನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಾಗೆ ಎಳ್ಳು ಬೆಲ್ಲ ತಿನ್ನೋದು ಇಂಪಾರ್ಟೆಂಟ್ ಅಲ್ಲ, ಹಾಗೆ ಒಳ್ಳೆಯದನ್ನು ಮಾತಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈವ್ನಿಂಗು ಲೈಕ್ ಏನೋ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತು, ಬೇಲ್ಪುರಿ ತಿಂದೆ. ಹಾಗೆ ನನ್ನ ಹಸ್ಬೆಂಡ್ ಜೊತೆ ಒಂದು ಪಿಕ್ ತೊಗೊಂಡೆ. ಇನ್ನೇನು ಈವ್ನಿಂಗ್ ಆಯಿತು. ಸೊ ಇವತ್ತು ನಾನು ಯಾವುದೇ ರೀತಿ ಡಯಟ್ ಯಾವುದೂ ಫಾಲೋ ಮಾಡಿಲ್ಲ, ಯಾಕಂದರೆ ಪೂಜೆ ಮಾಡೋದ್ರಲ್ಲೇ ಈ ಡೇ ಫುಲ್ಲು ನಾನು ಏನೂ ತಿಂದಿರಲಿಲ್ಲ, ಜಸ್ಟ್ ಒಂದು ಬೇಲ್ಪುರಿ ಬಿಟ್ಟರೆ. ಸೊ ಈವ್ನಿಂಗ್ ಏನಾದರೂ ತಿನ್ನಲೇಬೇಕಲ್ವಾ. ಸೊ ಇವತ್ತು ನಾನು ಡಯಟ್ ಅಂತೂ ನಾನು ಯಾವುದೂ ಫಾಲೋ ಮಾಡಿಲ್ಲ, ಲೈಕ್ ಕ್ಯಾಲರಿ ಡೆಫಿಷಿಯನ್ಸಿನೂ ಸಹ ಇಲ್ಲ. ಸಿಂಪಲಾಗೆ ಒಂದು ಇತ್ತಿಗೆ ಬೇಳೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು, ರೇಖಾ ಅಡುಗೆ ಮನೆ ಚಾನಲ್ ಇದೆಯಲ್ಲ, ನಮ್ಮಂಥವ್ರಿಗೆ ಅಡುಗೆ ಬರ್ದಿರೋರಿಗೆ. ಸೊ ಸೀರಿಯಸ್ಲಿ ಫ್ರೆಂಡ್ಸ್, ಎಂಥವ್ರಿಗೂ ಅಡುಗೆ ಬರ್ದಿರೋರಿಗೆ ತುಂಬಾ ಯೂಸ್ಫುಲ್ ಆಗೋ ಚಾನಲ್ ನನ್ನ ಪ್ರಕಾರ, ನನ್ನ ಟ್ರಸ್ಟೆಡ್ ಚಾನಲ್ ಅಂತ ಅಂದರೆ ರೇಖಾ ಅಡುಗೆ ಮನೆ. ಸೊ ಫಾಲೋ ಹೇಗೆ ಹೇಳ್ತಾರೆ ಆ ವಿಧಾನಗಳನ್ನ ಹಾಗೆ ಯೂಸ್ ಮಾಡಿದ್ರೆ 100% ಅಡುಗೆ ಅಂತೂ ಅಲ್ಟಿಮೇಟಾಗಿ ಬರುತ್ತೆ. ಸೊ ಐ ಟ್ರಸ್ಟೆಡ್. ಸೊ ಇವತ್ತಿನ ಡಿನ್ನರ್ ಏನಂತ ಸ್ಪೆಷಲ್ ಏನು ಇದ್ದಿರಲಿಲ್ಲ. ಸೊ ಪೂಜೆ ಮಾಡಿ ಎಲ್ಲ ಟಯರ್ಡ್ ಆಗಿರೋದ್ರಿಂದ ಕೆಲಸ ಮಾಡಿ ಜಸ್ಟ್ ರೈಸು ಮತ್ತು ಇತ್ತಿಗೆ ಬೇಳೆ ಸಾರು ಮಾಡಿದ್ದೆ. ಇವತ್ತಿನ ಡಿನ್ನರ್ ಇಷ್ಟೇ ಆಗಿತ್ತು ಫ್ರೆಂಡ್ಸ್. ಯಾವುದೇ ರೀತಿ ಪ್ರೋಟೀನ್ ಫೈಬರ್ ತೊಗೊಂಡಿಲ್ಲ, ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರುತ್ತಲ್ವ, ಅದನ್ನೆಲ್ಲ ನೋಡೋದಕ್ಕಾಗೋದಿಲ್ಲ. ಇಷ್ಟೇ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ, ಯಾಕೆ ಅಂದರೆ ದೋಸೆಗೆ ಹಾಕಿದ್ದೀನಿ ನಾನು. ದೋಸೆಗೆ ಗಟ್ಟಿಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ದೋಸೆಗೆ ಲೈಕ್ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಬಾಯ್ ಬಾಯ್.